Namaskara. Welcome to session 40. In this session, we are going to discuss about stock replenishment. So, ನಾವಿಲ್ಲಿ ಎಲ್ಲರಿಗೂ ಕೂಡ 40 ಸೆಷನ್ಗೆ ಸ್ವಾಗತ. ಈ ಒಂದು ಸೆಷನ್ನಲ್ಲಿ ತಿಳ್ಕೊಳ್ಬೇಕಾದ್ರೆ ಅದು ಸ್ಟಾಕ್ ದಾಸ್ತಾನು ಮರುಪೂರಣವನ್ನು ತಿಳ್ಕೊಳ್ಳೋಣ. What is stock replenishment? It is the rate at which the inventory travels along the supply chain from the manufacturer to the supplier to warehousing, picking and shipment location. Here stock includes both inventories, that means raw material, as well as the finished stock or finished goods. That is called a stock. Here the stock replenishment means at what rate the inventory travels within along with the supply chain from the manufacturer to the supplier. Manufacturer means here the finished goods, one who produce, that is called a manufacturer, to the supplier or distributor, or in case of raw materials, suppliers to the warehousing, picking and shipment location. So at what rate this stock is replenished, that is called stock replenishment. So ಇಲ್ಲಿ ಸ್ಟಾಕ್ ದಾಸ್ತಾನು ಮರುಪೂರಣ ಅಂತ ಹೇಳಿದ್ರೆ ಇಲ್ಲಿ ದಾಸ್ತಾನು ಅಂತ ಹೇಳ್ಬೇಕಾದ್ರೆ ಎರಡು ರೀತಿಯಾದಂಥ ವಸ್ತುಗಳನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಮೊದಲನೇದಾಗಿದ್ದು ಕಚ್ಚಾ ಸಾಮಗ್ರಿಗಳು ಮತ್ತು ಸಿದ್ಧ ವಸ್ತುಗಳು ಎರಡನ್ನೂ ಕೂಡ ನಾವು ಸ್ಟಾಕ್ ದಾಸ್ತಾನುಗಳು ಅಂತ ಕರ್ಕೊಳ್ತೀವಿ. ಇಲ್ಲಿ ಏನು ದಾಸ್ತಾನು ಇದೆ, ಕಚ್ಚಾ ಸಾಮಗ್ರಿಗಳಾಗಿರ್ಬೋದು ಅಥವಾ ಸಿದ್ಧ ವಸ್ತುಗಳಾಗಿರ್ಬೋದು, ಅದು ತನ್ನ ಪೂರೈಕೆಯ ಸರಣಿಯಲ್ಲಿ ಅಥವಾ ಸರಪಳಿಯಲ್ಲಿ ಯಾವ ದರದಲ್ಲಿ ಮೂವ್ ಆಗುತ್ತೆ ಅನ್ನೋದು ತಿಳ್ಕೊಳ್ಬೇಕಾಗುತ್ತೆ. ಎಲ್ಲಿಂದ ಎಲ್ಲಿವರೆಗೂ ಅಂದರೆ ಸಿದ್ಧ ವಸ್ತುಗಳಾಗಿದ್ದರೆ ಆ ಉತ್ಪಾದಕನಿಂದ ಹಿಡಿದು ಅದನ್ನು ಡಿಸ್ಟ್ರಿಬ್ಯೂಟರ್ ವಿತರಣೆ ಮಾಡುವಂಥ ವ್ಯಕ್ತಿಯವರೆಗೂ ಯಾವ ರೀತಿ ಹೋಗುತ್ತೆ, ವೇರ್ ಹೌಸಿಂಗ್ ಯಾವ ರೀತಿ ಹೋಗುತ್ತೆ, ಪಿಕ್ಕಿಂಗ್ ಹೆಂಗೇನಾಗುತ್ತೆ, ಶಿಪ್ಮೆಂಟ್ ಏನಾಗುತ್ತೆ, ಬೇರೆ ಬೇರೆ ಲೊಕೇಶನ್ಗಳಿಗೆ ಯಾವ ರೀತಿ ತಲುಪುತ್ತೆ, ಅದೇ ರೀತಿ ನಾವು ನೋಡ್ಕೊಳ್ಬೇಕಾಗುತ್ತೆ. ಈ ಒಂದು ದರವನ್ನು ನಾವಿಲ್ಲಿ ದಾಸ್ತಾನು ಮರುಪೂರಣ ಅಂತ ಕರ್ಕೊಳ್ತೀವಿ. ಅದೇ ರೀತಿ ಕಚ್ಚಾ ಸಾಮಗ್ರಿಗಳಾದರೆ ನಮ್ಗೆ ಯಾರು ಸಪ್ಲೈಯರ್ ಪೂರೈಕೆದಾರರು ಇರ್ತಾರೆ ಅವರಿಂದ ನಮ್ಮ ವೇರ್ ಹೌಸಿಗೆ ಬರುತ್ತೆ, ಅಲ್ಲಿಂದ ಅಗೇನ್ ಪಿಕ್ಕಿಂಗ್ ಆ್ಯಂಡ್ ಶಿಪ್ಮೆಂಟ್ ಲೊಕೇಶನ್ ಟು ದ ಮ್ಯಾನುಫ್ಯಾಕ್ಚರ್ ದ ಪ್ರೊಡಕ್ಷನ್ ಪ್ಲೇಸ್, ದಟ್ ಈಸ್ ಕಾಲ್ಡ್ ಸ್ಟಾಕ್ ರಿಪ್ಲೆನಿಶ್ಮೆಂಟ್ ಅಂತ ಕರ್ಕೊಳ್ತೀವಿ. Stock replenishment refers to the process of inventory moving from reserve storage to the primary storage, then on to picking location. Here the stock replenishment refers to the process. It is a process of inventory moving. Inventory means here both, it means finished stock as well as the raw material, moving from reserve storage, that means warehouse, to the primary storage, then onto the picking locations. It's important to note that inventory replenishment is sometimes used to define both ready to sell inventory as well as raw material received from suppliers. So earlier I said that it includes both. One is ready goods and the raw materials. ಸೊ ಇಲ್ಲಿ ಸ್ಟಾಕ್ ರಿಪ್ಲೆನಿಶ್ಮೆಂಟ್ ಅಂತ ಹೇಳಿದ್ರೆ ಏನು ಪ್ರೈಮರಿ ಸ್ಟೋರೇಜ್, ಪ್ರಾಥಮಿಕ ಒಂದು ದಾಸ್ತಾನು ಮಳಿಗೆ ಇರುತ್ತೆ, ಅಲ್ಲಿಂದ ಯಾವ ರೀತಿ ಅದು ರಿಸರ್ವಿಂದ ದಾಸ್ತಾನು ಮಳಿಗೆಗೆ ಬರುತ್ತೆ, ಅಲ್ಲಿಂದ ಬೇರೆ ಬೇರೆ ಲೊಕೇಶನ್ಗಳಿಗೆ ಯಾವ ರೀತಿ ಮೂವ್ ಆಗುತ್ತೆ, ಮತ್ತು ನಾವು ಸ್ಟಾಕನ್ನು ಎಷ್ಟು ದರದಲ್ಲಿ ನಾವೇನು ಮಾಡಬೇಕಾಗುತ್ತೆ ಅದನ್ನು ಮರುಪೂರಣ ಅಂದರೆ ಹೊಸ್ದಾಗಿ ಕೊಂಡ್ಕೊಂಡು ಬಂದಲ್ಲಿ ಸೇರಿಸಬೇಕು, ಅದನ್ನು ಹೇಳ್ತೀವಿ ನಾವಿಲ್ಲಿ ಇನ್ವೆಂಟ್ರಿ ರೀಪ್ಲೆನಿಶ್ಮೆಂಟ್ ಅಂತ ಕರಿತೀವಿ ಅಂತ ಹೇಳಿದ್ದಾರೆ. ಡೆಫಿನೇಷನ್ ನೋಡ್ಕೊಳ್ಳೋಣ ಈಗ. ಮಾರ್ಗರೆಟ್ ರೋಸ್ ಡಿಫೈನ್ಸ್ ರಿಪ್ಲೆನಿಶ್ಮೆಂಟ್ ಆಸ್ ದ ರಿಪ್ಲೆನಿಶ್ಮೆಂಟ್ ಇಸ್ ದ ಮೂವ್ಮೆಂಟ್ ಆಫ್ ಇನ್ವೆಂಟರಿ ಫ್ರಮ್ upstream to downstream, or reserve product storage location to downstream, or primary storage, picking and shipment locations. The purpose of replenishment is to keep inventory flowing through the supply chain by maintaining efficient order and line item fill rates, that is called replenishment. ಇಲ್ಲಿ ಅಷ್ಟು ಹೇಳಿದ್ವಿ. ಈ ಇನ್ವೆಂಟ್ರಿ ಅರಿವು ಯಾವ ರೀತಿ ಇರುತ್ತೆ ಅಂದರೆ ಮೇಲ್ಭಾಗದಿಂದ ಕೆಳಭಾಗಕ್ಕೆ ಯಾವ ರೀತಿ ಹರಿಯುತ್ತೆ ಅಂದರೆ ನಾವೇನು ದಾಸ್ತಾನು ಮಾಡಿರ್ತೀವಿ ಅಲ್ಲಿಂದ ಬೇರೆ ಬೇರೆ ಸ್ಥಳಗಳಿಗೆ ಯಾವ ರೀತಿ ಅದು ಮುಂದೆ ಮೂವ್ ಆಗುತ್ತೆ ಅದನ್ನು ತಿಳಿಸೋದನ್ನು ಹೇಳ್ತೀವಿ ರೀಪ್ಲೆನಿಶ್ಮೆಂಟ್. ಅಂದರೆ ಯಾವ ದರದಲ್ಲಿ, ಹಾಗಾದ್ರೆ ನಾವು ಎಷ್ಟು ದಿನಕ್ಕೊಂದ್ಸರಿ ಪರ್ಚೇಸ್ ಮಾಡಬೇಕಾಗುತ್ತೆ, ಅದನ್ನು ಎಷ್ಟನ್ನು ಮೇಂಟೈನ್ ಮಾಡಬೇಕಾಗುತ್ತೆ, ಅವನ್ನೆಲ್ಲ ನಾವಿಲ್ಲಿ ರೀಪ್ಲೆನಿಶ್ಮೆಂಟಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. In layman's term, stock replenishment is a general practice to make sure that the right quantity of the products are available at the right time with the vendor or shopkeeper on the picking sales. So layman's, according to him, it is general practice make sure the right quantity of the products are available at the right time with the vendor or shopkeeper on the picking sales. ಇಲ್ಲಿ ಅವನ ಪ್ರಕಾರ ಏನು ಹೇಳ್ತೀವಿ, ಸ್ಟಾಕ್ ರಿಪ್ಲೆನಿಶ್ಮೆಂಟ್ ಅಂದರೆ ಯಾವಾಗಲೂ ಕೂಡ ಒಬ್ಬ ಮಾರಾಟಗಾರನಾಗಿರ್ಬೋದು ಅಥವಾ ಒಬ್ಬ ಶಾಪ್ಕೀಪರ್ ಆಗಿರ್ಬೋದು, ಅವನು ಮಾರಾಟ ಮಾಡಲಿಕ್ಕೆ ಒಂದು ಸರಿಯಾದಂಥ ಪ್ರಮಾಣವನ್ನು ಸರಿಯಾದ ವೇಳೆಯಲ್ಲಿ ಅದನ್ನು ಮೇಂಟೈನ್ ಮಾಡಬೇಕು. ಅಂತಹ ಒಂದು ಸಾಮಾನ್ಯ ವಿಧಾನವನ್ನು ಹೇಳಿದ್ರೆ ನಾವು ದಾಸ್ತಾನು ಮರುಪೂರಣ ಕರಿತೀವಿ ಅಂತ ಹೇಳಿದ್ದಾರೆ ಅವರು.
ಸೊ ಇನ್ವೆಂಟರಿ ರಿಪ್ಲೆನಿಶ್ಮೆಂಟ್ ಸ್ಟ್ರಾಟಜೀಸ್, ಹಾಗಾದ್ರೆ ಯಾವ್ಯಾವ ತಂತ್ರಗಳನ್ನು ಉಪಯೋಗಿಸ್ಕೊಳ್ತಾರೆ? ಫಸ್ಟ್ ಒನ್ ಇಸ್ ರೀಆರ್ಡರ್ ಪಾಯಿಂಟ್ ಸ್ಟ್ರಾಟಜಿ. ಇಫ್ ಕಂಪನಿ ಯೂಸಸ್ ದ ರೀಆರ್ಡರ್ ಪಾಯಿಂಟ್ ಸ್ಟ್ರಾಟಜಿ, ದೇ ಸೆಲೆಕ್ಟ್ ಎ ಸ್ಟಾಕ್ ಲೆವೆಲ್ ದಟ್ signals when it's time to reorder inventory. In reorder inventory means we have to fix the stock level at which we have to reorder is to be issued to the supplier. That's called a reorder point strategy. ಇಲ್ಲಿ ಮರು ಕೊಂಡುಕೊಳ್ಳುವ ಅಥವಾ ಕೊಂಡುಕೊಳ್ಳುವಂಥ ಒಂದು ಮಟ್ಟವನ್ನು ನಾವು ನಿಗದಿ ಮಾಡಬೇಕಾಗುತ್ತೆ. ಸ್ಟಾಕ್ ಏನಾದರೂ ಯಾವ ಒಂದು ಲೆವೆಲಿಗೆ ಬಂದರೆ ನಾವು ಪುನಃ ಅದನ್ನು ಪರ್ಚೇಸ್ ಮಾಡಬೇಕು ಅನ್ನೋದನ್ನ ಲೆವೆಲ್ ಹೇಳ್ತೀವಿ, ರೀಆರ್ಡರ್ ಲೆವೆಲ್ ಅಂತ ಕರ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್, if you stock 1000 pillows, you may set your reorder point at to when 200 pillows remain in your inventory. ನಾವು ಇಲ್ಲಿ ತಗೊಳ್ತಾ ಇರೋದು ಗರಿಷ್ಠ 1000 ಪಿಲ್ಲೋ ಇವೆ ಅಂದ್ಕೊಳ್ಳಿ, ದಟ್ ಈಸ್ ಕಾಲ್ಡ್ ಎ ಮ್ಯಾಕ್ಸಿಮಮ್ ರೀಆರ್ಡರ್ ಲೆವೆಲ್. ಅದಕ್ಕಿಂತ ಜಾಸ್ತಿ ಹೋಗಬಾರ್ದು, ಮ್ಯಾಕ್ಸಿಮಮ್ ಲೆವೆಲ್ ಅಂತ ಕರ್ಕೊಳ್ತೀವಿ. ಮಿನಿಮಮ್ ಎಷ್ಟಿರಬೇಕು? 200 ಪಿಲ್ಲೋ ಆದ ತಕ್ಷಣ ನಾವೇನು ಮಾಡಬೇಕಾಗುತ್ತೆ, ಅದನ್ನು ಆ ಇನ್ವೆಂಟ್ರಿನ ಕೊಂಡ್ಕೊಳ್ಳೋದಕ್ಕೆ ಆರ್ಡರ್ನ ಪ್ಲೇಸ್ ಮಾಡಬೇಕಾಗುತ್ತೆ. ಇದನ್ನು ರೀಆರ್ಡರ್ ಲೆವೆಲ್. ಮಿನಿಮಮ್ ಲೆವೆಲ್ ಎಷ್ಟಿದೆ? 200 ಪಿಲ್ಲೋಸ್ ಆಗ್ತಿದ್ದಂಗೆ ಏನು ಮಾಡಬೇಕಾಗುತ್ತೆ, ನಾವು ಅದನ್ನು ಕೊಂಡ್ಕೊಳ್ಳೋದಕ್ಕೆ ಆರ್ಡರ್ನ ಹಾಕಬೇಕಾಗುತ್ತೆ. ಅದೇ ರೀತಿ ಒಂದು 1000 ಪಿಲ್ಲೋಗಿನ್ನ ಜಾಸ್ತಿ ಉಳಿದಲ್ಲಿ ನೋಡ್ಕೊಳ್ಬೇಕು, ಅದು ಮ್ಯಾಕ್ಸಿಮಮ್ ಲೆವೆಲ್ ಅಂತ ಕರ್ಕೊಳ್ತೀವಿ. ನೌ ದಟ್ ಕಂಪನಿ ಹ್ಯಾವ್ ದೇರ್ ಮಿನಿಮಮ್, ದೇ ನೀಡ್ ಟು ಸೆಟ್ ಎ ಮ್ಯಾಕ್ಸಿಮಮ್ ಇನ್ವೆಂಟ್ರಿ ಲೆವೆಲ್ ಟು ಪ್ರಿವೆಂಟ್ ಓವರ್ ಸ್ಟಾಕ್. Inventory levels are continuously reviewed to trigger replenishment, either reordering or restocking when inventory falls below the minimum threshold. ಇದನ್ನು ಹೇಳ್ತಾ ಇರೋದು, ಒಂದು ಕನಿಷ್ಠ ಮಟ್ಟವನ್ನು ತಲುಪಿದಾಗ ಏನು ನಮ್ಮ ದಾಸ್ತಾನು, ಅಲ್ಲಿ ನಾವೇನು ಮಾಡಬೇಕಾಗುತ್ತೆ, ರೀಆರ್ಡರ್ ಮಾಡಬೇಕಾಗುತ್ತೆ. ಅದೇ ರೀತಿ ಒಂದು ಗರಿಷ್ಠ ಮಟ್ಟವನ್ನು ಕೂಡ ನೋಡ್ಕೊಳ್ಬೇಕಾಗುತ್ತೆ. ಅದಕ್ಕಿಂತ ಹೆಚ್ಚಿನ ಒಂದು ಸ್ಟಾಕನ್ನು ಮಾಡಬಾರ್ದು. ಸ್ಟಾಕನ್ನು ಮಾಡಿಕೊಂಡ್ರೆ ಏನಾಗುತ್ತೆ, ನಮ್ಮ ವರ್ಕಿಂಗ್ ಕ್ಯಾಪಿಟಲ್ ಸ್ಟಾಕ್ ಎರಡಾಪ್ ಆಗಿಬಿಡುತ್ತೆ, ಇಲ್ಲಾಂದರೆ ಡಿಟಾರಿಯರೇಷನ್ ಆಗಿ ಹಾಳಾಗೋಗಿ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಮ್ಯಾಕ್ಸಿಮಮ್ನ ಫಿಕ್ಸ್ ಮಾಡಬೇಕು, ಅದೇ ರೀತಿ ಮಿನಿಮಮ್ ಕೂಡ ಫಿಕ್ಸ್ ಮಾಡಬೇಕಾಗುತ್ತೆ. ವೆನ್ ಡಿಟರ್ಮೈನಿಂಗ್ ಹೌ ಮಚ್ ಟು ರೀಆರ್ಡರ್, ಟೇಕ್ ಯುವರ್ ಮಿನಿಮಮ್ 200 and subtract it from the company's maximum 1000, which results in order quantity of 800 pillows. ಯಾವ ರೀತಿ ರೀಆರ್ಡರ್ ಕ್ವಾಂಟಿಟಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ನಾವೇನು ಮಿನಿಮಮ್ ಕ್ವಾಂಟಿಟಿ ಮಾಡಿರ್ತೀವಿ ಅದೇ ರೀತಿ ಮ್ಯಾಕ್ಸಿಮಮ್ ಎಷ್ಟು ಫಿಕ್ಸ್ ಮಾಡಿರ್ತೀವಿ, ಅವೆರಡರ ಒಂದು ಡಿಫ್ರೆನ್ಸ್ ಏನಂತ ಕರ್ಕೊಳ್ತೀವಿ, ನಾವು ರೀಆರ್ಡರ್ ಲೆವೆಲ್ ಅಂತ ಕರ್ಕೊಳ್ತೀವಿ. ಅಂದರೆ ರೀಆರ್ಡರ್ ಅಷ್ಟು ಮಾಡಬೇಕು ಅಂತ, ಒಂದು 1000 ಇರಂಗೆ ನೋಡ್ಕೊಳ್ತಾ ಇರಬೇಕು, ಅದನ್ನು ನಾವಿಲ್ಲಿ ರೀಆರ್ಡರ್ ಅಂತ ಕರ್ಕೊಳ್ತೀವಿ. ಸೆಕೆಂಡ್ ಸ್ಟ್ರಾಟಜಿ, ಪಿರಿಯಾಡಿಕ್ ಸ್ಟ್ರಾಟಜಿ. ವಿತ್ ದ ಪಿರಿಯಾಡಿಕ್ ಸ್ಟ್ರಾಟಜಿ, ಇನ್ವೆಂಟರಿ is replenished at specific intervals. For example, every 3 months you look at the levels to see if they need replenishing. If the inventory levels are still fine, then you don't reorder anything. Even if trader inventory runs out before that time, using a periodic strategy, you would not reorder until the cycle ends. Replenishment orders are placed only at the predetermined review points. ನಲ್ಲಿ ಪಿರಿಯಾಡಿಕ್ ಸ್ಟ್ರಾಟಜಿ ಅಂತ ಹೇಳಿದ್ರೆ, ಇನ್ವೆಂಟ್ರಿನ ಯಾವಾಗಲೂ ಕೂಡ ಒಂದೊಂದು ಕಾಲಾಂತರದಲ್ಲಿ ಸ್ಪೆಸಿಫಿಕ್ ಇಂಟರ್ವಲ್ 15 ದಿವಸಕ್ಕೊಂದ್ಸರಿ ಅಥವಾ 1 ತಿಂಗಳಿಗೊಂದ್ಸರಿ ಫಿಕ್ಸ್ ಮಾಡಬೇಕು, ಅಥವಾ 3 ಮಂತ್ಸ್ಗೊಂದ್ಸರಿ ಫಿಕ್ಸ್ ಮಾಡಿಕೊಂಡೆ ಅದನ್ನು ವೆರಿಫೈ ಮಾಡಬೇಕು. ನಮ್ಮ ಹತ್ರ ಎಷ್ಟಿದೆ ಸ್ಟಾಕು, ನಾವೇನಾದ್ರು ತರಬೇಕಾಗಿದೆಯಾ ಇಲ್ವಾ ನೋಡ್ಕೊಳ್ಬೇಕಾಗುತ್ತೆ. ಆ ಒಂದು ವಿಧಾನ ಮೇಲೆ ಏನು ಮಾಡಬೇಕಾಗುತ್ತೆ, ನಾವು ದಾಸ್ತಾನನ್ನು ಕೊಂಡ್ಕೊಂಡು ಖರೀದಿ ಮಾಡಬೇಕಾಗುತ್ತೆ. ಟಾಪ್ ಅಪ್ ಸ್ಟ್ರಾಟಜಿ. ದ ಟಾಪ್ ಆಫ್ ರಿಪ್ಲೆನಿಶ್ಮೆಂಟ್ ಸ್ಟ್ರಾಟಜಿ, ಆಲ್ಸೋ ನೋನ್ ಆಸ್ ಲೀನ್ ಟೈಮ್ ರಿಪ್ಲೆನಿಶ್ಮೆಂಟ್, takes advantage of times then when picking operations are slow to bring stock to acceptable levels in forward pick location. During these downtimes, each fixed picking locations is filled to capacity using minimum and maximum thresholds, similar to the minimum and maximum replenishment strategy. The top-up replenishment strategy works well for business that have short picking windows, such as those with high demand, high velocity SKUs, by taking advantages of slow demand periods to top up inventory levels in forward peak location. This strategy helps to improve efficiency during the peak periods. Next, fourth one is demand strategy. Many business use the demand strategy for inventory replenishment. Replenishment is based on demand. Restocking or reordering is limited only to what's needed to fill orders. This too requires careful planning to ensure they have prepared for future demand fluctuation. Company need to have a safety stock to make your business agile enough to meet these changes in demand. Safety stock is a stock buffer that allows your business to adapt to random fluctuation in supply and demand, lowering the risk of stockouts if there is sudden spike in demand. So demand strategy means ಬೇಡಿಕೆ ಅನುಗುಣವಾಗಿ ನಾವೇನು ಮಾಡೋಕ್ಕಾಗುತ್ತೆ, ವಸ್ತುಗಳನ್ನು
ಉತ್ಪಾದನೆ ಮಾಡಬೇಕು. ಆ ಉತ್ಪಾದನೆಗೆ ತಕ್ಕಂತೆ ಮೊದಲೇ ಪ್ಲಾನ್ ಮಾಡಿಕೊಂಡು ಎಷ್ಟು ದಾಸ್ತಾನು ಬೇಕಾಗಿರುತ್ತೆ ಆ ಒಂದು ದಾಸ್ತಾನನ್ನು ರಾ ಮೆಟೀರಿಯಲ್ನ ಪರ್ಚೇಸ್ ಮಾಡ್ಕೊಂಡು ಬರಬೇಕಾಗುತ್ತೆ. ಅದು ಯಾವುದೇ ಕಾರಣಕ್ಕೂ ನಾವು ಏನು ಮಾಡಬೇಕಾಗುತ್ತೆ, ಮುಂದೆ ಏನೆಲ್ಲ ಬಿಸ್ನೆಸ್ಸಲ್ಲಿ ಬೇರೆ ಏರಿಳಿತಗಳಾಗುತ್ತೆ ಅವನ್ನೆಲ್ಲ ಮೊದಲೇ ಗ್ರಹಿಸಿರಬೇಕಾಗುತ್ತೆ. ಅದಕ್ಕೋಸ್ಕರ ಮಾಡಬೇಕು, ಒಂದು ಸೇಫ್ಟಿ ಸ್ಟಾಕ್ ಸುರಕ್ಷತಾ ಮಟ್ಟವನ್ನು ಮೊದಲೇ ನಿರ್ಧರಿಸ್ಕೊಳ್ಬೇಕಾಗುತ್ತೆ. ಆ ಒಂದು ಮೂಲಕ ಏನು ಮಾಡ್ಬೋದಾಗುತ್ತೆ, ನಾವು ಡಿಮಾಂಡ್ ಸ್ಟ್ರಾಟಜಿ ಯೂಸ್ ಮಾಡಿಕೊಂಡು ನಮ್ಮ ಸ್ಟಾಕನ್ನು ಮೇಂಟೈನ್ ಮಾಡ್ಬೋದಾಗುತ್ತೆ. ಸೊ ಹಿಯರ್ ಎಂಡ್ಸ್ ದ session. Thank you very much.